ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕನ್ನಡದ ವರಕವಿ ದ.ರಾ ಬೇಂದ್ರೆಯವರ ಒಂದು ಕಿರು ಪರಿಚಯ. ದ.ರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರು ಹುಟ್ಟಿದ್ದು 31 ಜನವರಿ 1896ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಇವರ ತಂದೆ ರಾಮಚಂದ್ರ ಭಟ್ರು, ತಾಯಿ ಅಂಬವ್ವ. ಬೇಂದ್ರೆಯವರು ಕನ್ನಡದ ಪ್ರಸಿದ್ಧ ಕವಿ ಹಾಗೂ ಕಾದಂಬರಿಕಾರರು, ಕರ್ನಾಟಕದ ವರಕವಿ ಎಂದೇ ಪ್ರಸಿದ್ಧಿಯಾದವರು. 1973ರಲ್ಲಿ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದಂತಹ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಹಾಗೂ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇವರ ಕಾವ್ಯನಾಮ ಅಂಬಿಕಾ ತನಯ ದತ್ತ. ತನ್ನ 11ನೇ ವಯಸ್ಸಿಗೆ ತಂದೆಯನ್ನು ಕಳೆದುಕೊಂಡಂತಹ ಬೇಂದ್ರೆಯವರು 1913ರಲ್ಲಿ ಮೆಟ್ರಿಕ್ಯುಲೇಷನ್ ಅನ್ನ ಮುಗಿಸ್ತಾರೆ. ಪುಣೆಯಲ್ಲಿ ಕಾಲೇಜಿನ ದಿನಗಳನ್ನ ಕಳೆದು BAಯನ್ನ ಅವರು ಕಂಪ್ಲೀಟ್ ಮಾಡ್ತಾರೆ ಹಾಗೂ ಅಧ್ಯಾಪಕ ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ. 1918ರಲ್ಲಿ ಇವರ ಮೊದಲ ಕವನ ಸಂಕಲನ ಪ್ರಭಾತ್ ಎಂಬ ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ. ಅಲ್ಲಿಂದ ಪ್ರಾರಂಭವಾದಂತಹ ರಚನೆ ಮುಂದುವರಿತಾ ಹೋಗುತ್ತೆ. ಇವರು ರಚಿಸಿದಂತಹ ಪ್ರಸಿದ್ಧ ಕೃತಿಗಳು ಗರಿ, ಕಾಮಕಸ್ತೂರಿ, ಸೂರ್ಯಪಾನ, ನಾದಲೀಲೆ, 4 ತಂತಿ ಮೊದಲಾದ ಕವನ ಸಂಕಲನಗಳನ್ನು ಪ್ರಕಟಿಸಿದರು. 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡ್ರು. ಕವಿಗಳಷ್ಟೇ ಅಲ್ಲದೆ ಕವಿತೆಗಳು, ನಾಟಕಗಳು, ಲೇಖನಗಳು, ವಿಮರ್ಶೆಗಳನ್ನು ಕೂಡ ಬರಿತಾ ಇದ್ರು. ಉತ್ತಮ ವಾಗ್ಮಿಯಾಗಿದ್ದಂತಹ ಬೇಂದ್ರೆಯವರು ಅವರ ಮಾತಲ್ಲೇ ಕವಿತೆಗಳು ಹೊರಹೊಮ್ಮುತ್ತಿದ್ವು. ಇವರು ಬರೆದಂತಹ ಪಾತರಗೀತಿ ಪಕ್ಕ, ನೋಡಿದೇನಕ ಇಂದಿಗೂ ಚಿಣ್ಣರ ಅಚ್ಚುಮೆಚ್ಚಿನ ಕವನ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವರು ರಚಿಸಿದಂತಹ ಬೆಳಗು ಪದ್ಯ 100 ವರ್ಷಗಳಾಗಿದೆ. ಇದು ಇಂದಿಗೂ ಕೂಡ ಜನಪ್ರಿಯ. ಚಲನಚಿತ್ರ ಗೀತೆಯಾಗಿಯೂ ಕೂಡ ಈ ಬೆಳಗು ಚೆನ್ನಾಗಿ ಬೆಳಗಿದೆ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣನೆ ಎರಕಾವ ಹೊಯ್ದ, ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ, ಹೋಯ್ತೋ ಜಗವೆಲ್ಲ ತೊಯ್ದ. ಈ ಬೆಳಗು ಎಂದಿಗೂ ಕೂಡ ನಾವು ಮರೆಯಲಾಗದಂತಹ ಒಂದು ಕವನ. ಇವರು ರಚಿಸಿದಂತಹ ಕವನ ಸಂಕಲನಗಳ ಪಟ್ಟಿ ದೊಡ್ಡದು. ಕೃಷ್ಣಕುಮಾರಿ, ಘರಿ, ಕಾಮಕಸ್ತೂರಿ, ಸಖಿ ಗೀತ, ಉಯ್ಯಾಲೆ, ನಾದಲೀಲೆ, ಮೇಘದೂತ, ಹಾಡುಪಾಡು, ಗಂಗಾವರಣ, ಸೂರ್ಯಪಾನ, ಹೃದಯ ಸಮುದ್ರ, ಮುಕ್ತಕಂಠ, ಚೈತ್ಯಾಲಯ, ಜೀವಲಹರಿ, ಅರಳು ಮರಳು, ನಮನ, ಸಂಚಯ, 4 ತಂತಿ, ಮುಗಿಲ ಮಲ್ಲಿಗೆ, ಮರ್ಯಾದೆ, ಇನ್ನು ಹಲವಾರು ಕವನ ಸಂಕಲನಗಳು ಬೇಂದ್ರೆಯವರಿಂದ ರಚಿಸಲ್ಪಟ್ಟಂತಹ ಕವನ ಸಂಕಲನಗಳು. ವರಕವಿ ಬೇಂದ್ರೆಯವರಿಗೆ ಸಂದಂತಹ ಪ್ರಶಸ್ತಿಗಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳು, ಇನ್ನೂ 10 ಹಲವಾರು ಪ್ರಶಸ್ತಿಗಳು ಲಭಿಸಿದೆ. ದೇಶಪ್ರೇಮಿಯಾಗಿದ್ದಂತಹ ಬೇಂದ್ರೆಯವರು ಬ್ರಿಟಿಷರ ಕಾಲದಲ್ಲಿ ಹಲವಾರು ಚಳುವಳಿಗಳಲ್ಲಿಯೂ ಕೂಡ ಭಾಗವಹಿಸ್ತಾ ಇದ್ರು. ಬೇಂದ್ರೆಯವರ ಗರಿ ಕವನ ಸಂಕಲನದಲ್ಲಿ ನರಬಲಿ ಎಂಬ ಕವನವು ಆಗಿನ ಕಾಲದ ಬ್ರಿಟಿಷ್ ಸರ್ಕಾರದ ಕೋಪಕ್ಕೆ ಕಾರಣವಾಗಿತ್ತು. ಇದರಿಂದ ಕೆಲ ಕಾಲ ಜೈಲಿನಲ್ಲಿಯೂ ಕೂಡ ಇರಬೇಕಾಗಿ ಬಂತು. ಬೇಂದ್ರೆಯವರ ಕವನ ಸಂಕಲನಗಳು, ಬೇಂದ್ರೆಯವರ ದೇಶಭಕ್ತಿ, ಬೇಂದ್ರೆಯವರ ಜೀವನ ಚರಿತ್ರೆ ಇಂದಿಗೂ ಕೂಡ ಮಾದರಿಯಾಗಿದೆ. ಇನ್ನು ಬೇಂದ್ರೆಯವರು 1981 ಅಕ್ಟೋಬರ್ 26ರಂದು ಇಹಲೋಕವನ್ನು ತ್ಯಜಿಸ್ತಾರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದಂಥ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.